ದ್ವೇಷ ಅಲ್ಲ ಮಗಳೇ, ಹೆತ್ತ ಕರುಳಿನ ಸಂಕಟ. ನಿನ್ನ ಈ ಬದಲಾವಣೆ ನೋಡ್ತಾ ಇದ್ರೆ ನನಗೆ ಭಯ ಆಗ್ತಿದೆ ಮಗಳೇ, ಭಯ ಆಗ್ತಿದೆ. ಭಯ ಯಾಕಪ್ಪ? ಹಾ, ಬದುಕು ಹೇಗೆ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗ್ಬೇಕು ಅಂತ ನೀವೇ ಹೇಳ್ಕೊಟ್ಟಿದ್ರಲ್ಲ. ಹಾ, ಅಳಿಯ ಇಲ್ದೇ ರೇನಂತೆ, ಮಗಳು ನಾನಿಲ್ವಾ? ನನ್ನ ಜೊತೆ ಕೂತು 4 ತುತ್ತು ಊಟ ಮಾಡ್ಕೊಂಡು ಹೋಗಿ. ಅಮ್ಮನ ಕೈ ತುತ್ತು ತಿಂದು ತುಂಬ ವರ್ಷಗಳೇ ಆಗೋಗಿದೆ. ಪದ್ಮ, ಇವತ್ತು ಅಡುಗೆಗೆ ನಾನು ಕೈ ಜೋಡಿಸ್ತೀನಿ. ಅಪ್ಪ ಅಮ್ಮಂಗೆ ಇಷ್ಟವಾದ ಅಡುಗೆ ಎಲ್ಲ ನಾನೇ ಮಾಡ್ತೀನಿ. ಏನೋ ಭಾರಿ ಯೋಜನೆ ಹಾಕ್ತಿರೋ ಹಾಗಿದೆ ಗುರುಗಳು. ವೆಂಕಟನಾಥನ ಪತ್ನಿ ಸರಸ್ವತಿಯನ್ನ ಹೇಗೆ ಭೇಟಿ ಮಾಡಬೇಕು, ಎಲ್ಲಿ ಭೇಟಿ ಮಾಡಬೇಕು, ಏನು ಮಾತಾಡಬೇಕು, ಆಕೆನ ಗಂಡನ ವಿರುದ್ಧ ಹೇಗೆ ಎತ್ತಿ ಕಟ್ಟಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೇ ಗೋವಿಂದ. ಮಾಡಿ ಮಾಡಿ, ಆದರೆ ಓದ ತಕ್ಷಣ ಎತ್ಕಟ್ಟು ಕೆಲಸಕ್ಕೆ ಕೈ ಹಾಕಬೇಡಿ. ಹೌದೌದು, ಅನುಮಾನ ಬಂದ್ಬಿಡುತ್ತೆ ಗುರುಗಳೇ. ಮೊದಲ ಭೇಟಿಯಲ್ಲಿ ಸ್ನೇಹಿತನ ಹೆಂಡತಿಗೆ ಈಗ ಆಗಬಾರ್ದಾಗಿತ್ತು ಅಂತ ಕನಿಕರ ಮಾತ್ರ ತೋರಿಸ್ಬೇಕು. ಓಹೋ, ಆಮೇಲೆ ಮಗನನ್ನ ಮಾತಾಡ್ಸೋ ಥರ ಹೋಗಿ ವಿಶ್ವಾಸ ಗಳಿಸ್ಕೊಳ್ಬೇಕು. ಆಮೇಲೆ ನಿಮ್ಮ ಮೇಲೆ ಆಕೆಗೆ ಸ್ವಲ್ಪ ನಂಬಿಕೆ ಬಂದ ಮೇಲೆ ಪೀಠದ ಆಸೆಗೋಸ್ಕರ ಪ್ರೀತಿಯ ಮಡದಿಗೆ ದ್ರೋಹ ಮಾಡಬಾರ್ದಾಗಿತ್ತು ಅಂತ ಪೀಠಿಕೆ ಹಾಕಬೇಕು. ಆಕೆ ಅದಕ್ಕೆ ಸ್ಪಂದಿಸ್ತಿದ್ದಾಳೆ ಅಂತ ಗೊತ್ತಾದ ಮೇಲೆ ನಿಮ್ಮ ಎತ್ತುಕಟ್ಟು ಆಟ ಶುರು ಮಾಡಬೇಕು. ಈ ಪ್ರಯೋಗ ಯಶಸ್ವಿ ಆಗುತ್ತೆ ಅಂತೀಯಾ ಗೋವಿಂದ? ಮತ್ತೆ ಯಾಕೆ ಬಂತು ಗುರುಗಳೇ ಈ ಅನುಮಾನ? ಪ್ರಾಮಾಣಿಕ ಪ್ರಯತ್ನಕ್ಕೆ ಯಶಸ್ಸು ಖಂಡಿತ. ಹೆಣ್ಣು ಮಕ್ಕಳು ಎಷ್ಟು ಕಷ್ಟ ಬೇಕಾದರೂ ಸಹಿಸ್ಕೋತಾರೆ, ಆದರೆ ಗಂಡನಾದವನು ತನ್ನ ಪ್ರೀತಿಗೆ ನಂಬಿಕೆಗೆ ದ್ರೋಹ ಮಾಡಿದ್ರೆ ಮಾತ್ರ ಸಹಿಸ್ಕೊಳ್ಳೋದಿಲ್ಲ. ಈ ವೆಂಕಟನಾಥ ಮಾಡಿರೋದು ಅಂತಿಂತ ದ್ರೋಹ ಅಲ್ಲ, ಆಕೆ ಜೀವನನೇ ಹಾಳು ಮಾಡಿದ್ದಾನೆ. ಇಂಥ ಸಮಯದಲ್ಲಿ ಗಂಡನ ವಿರುದ್ಧ ಏನೇ ಹೇಳಿದ್ರೂ ಕೇಳಿಸ್ಕೋತಾಳೆ. ಆಕೆಯನ್ನ ಕೆರಳಿಸಿ ಮಠದ ಅಂಗಳದಲ್ಲಿ ತಂದು ನಿಲ್ಸಿದ್ರೆ ನೀವು ಗೆದ್ರಿ ಅಂತ ಅರ್ಥ. ನಿಲ್ಲಿಸ್ತೀನಿ ಗೋವಿಂದ, ನಿಲ್ಲಿಸ್ತೀನಿ. ಆಕೆನಷ್ಟೇ ಅಲ್ಲ, ಅವ್ರ ಅಪ್ಪನ್ನು ಎತ್ಕಟ್ತೀನಿ. ಮಗಳಿಗಾಗಿರೋ ಅನ್ಯಾಯಕ್ಕೆ ಅವರು ಕುದಿತಾ ಇರ್ತಾರೆ. ನಾವು ಸ್ವಲ್ಪ ತುಪ್ಪ ಹಾಕಿದ್ರೂ ಸಾಕು, ಬೆಂಕಿ ಧಗ ಧಗ ಅಂತ ಹತ್ಕೊಳ್ಳುತ್ತೆ. ಅವನು ವಿಲ ವಿಲ, ನಾವು ಕಿಲ ಕಿಲ. ಇದೆಲ್ಲ ಆಗಬೇಕು ಅಂದ್ರೆ ಸಂಚಾರದಲ್ಲಿರೋ ಯಾದವೇಂದ್ರ ಗುರುಗಳನ್ನ ಕರೆಸ್ಬೇಕು. ಅವನು ಮುಂದೆ ಪೈಪೋಟಿಯಾಗಿ ನಿಲ್ಲಿಸ್ಬೇಕು. ಅಕ್ಕ, ನೀವು ಕೂರಿ, ನಾನು ಬೆಳೆಸ್ತೀನಿ. ಇಲ್ಲ ಸರ್ಸು, ಆಮೇಲೆ ನಾವು ಒಟ್ಟಿಗೆ ಕೂರೋಣ ಬಿಡು. ಇಲ್ಲ ಇಲ್ಲ ಇಲ್ಲ, ನೀವು ಎಲ್ಲರೂ ಇವತ್ತು ಒಟ್ಟಿಗೆ ಕೂರಬೇಕು. ನಾನೇ ನನ್ನ ಕೈಯಾರೆ ಬೆಳೆಸ್ಬೇಕು. ಕುರಿ, ಬನ್ನಿ ಅಕ್ಕ, ಕೂತ್ಕೊಳ್ಳಿ.